ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೀಮಂತ ಶಾಸ್ತ್ರ ಇಟ್ಕೊಂಡಿದ್ವಿ. ಸೊ ನಾನು ಮೊದಲೇ ನಿಮಗೆ ತೋರಿಸ್ತಾ ಇದ್ನಲ್ಲ ಯಾವ ರೀತಿ ನಾವು ಸೀಮಂತಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ವಿ ಅಂತ ಹೇಳಿಬಿಟ್ಟು, ಇವತ್ತು ಸೀಮಂತ ಶಾಸ್ತ್ರ ಅಕ್ಷಯ ತೃತೀಯ ಆಗಿರೋದ್ರಿಂದ ಸೀಮಂತ ಶಾಸ್ತ್ರನ ಇಟ್ಕೊಂಡಿದ್ವಿ. ಸೊ ನಮಗೆ ತುಂಬ ದಿವಸ ಇರಲಿಲ್ಲ, ಮಗು ಡೆಲಿವರಿ ಟೈಮು ತುಂಬ ಹತ್ರನೇ ಇತ್ತು. ಹಾಗಾಗಿ ನಾವು ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೀಮಂತದ ಕಾರ್ಯ ಇಟ್ಕೊಂಡಿದ್ವಿ. ಸೊ ನೋಡಿ, ಇದು ಯಾವ ರೀತಿ ಡೆಕೋರೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಬ್ಯಾಕ್ಗ್ರೌಂಡ್ ನಮಗೆ ಈ ಥರ ಗರಿಯಿಂದ ಹೆಣ್ದಿರೋದು ಮತ್ತು ಈ ಥರ ಫ್ಲವರ್ ಡೆಕೋರೇಷನ್ ಬೇಕು ಅಂತ ಹೇಳಿದ್ವಿ. ಸೊ ಫೈನಲಿ ನೋಡಿ ಲುಕ್ಕು ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬ್ಯಾಕ್ಗ್ರೌಂಡು. ನಾವು ಮನೆ ಸ್ವಲ್ಪ ಹಾಲೆಲ್ಲ ದೊಡ್ಡದಾಗಿರೋದ್ರಿಂದ ನಾವು ಮನೆಯಲ್ಲೇ ಇಟ್ಕೊಂಡಿದ್ವಿ ಸೀಮಂತ ಕಾರ್ಯನ. ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿತ್ತು. ಸೊ ಇಲ್ಲಿ ನನ್ನ ಮಕ್ಕಳು ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡೋದಕ್ಕೆ ಅವ್ರಿಗೆ ಕೂರಿಸಿದ್ವಿ. ಮತ್ತು ಇಲ್ಲಿ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊತಾ ಇದ್ವಿ, ಚೇರಿಂದ ಹಿಡಿದು ಮತ್ತು ಜಮಖಾನ ಎಲ್ಲ ನೀಟಾಗೆಲ್ಲ ಹಾಕಿ ಸುಮಾರು 12:30 ನಮ್ಮದು 12ಗೆ ಇಟ್ಕೊಂಡಿದ್ದು ಪ್ರೋಗ್ರಾಮ್ನ. ಸೊ ಹಾಗಾಗಿ ನಾವು ಇಲ್ಲಿ ನಿಧಾನಕ್ಕೆ ಎಲ್ಲ ಮಾಡ್ಕೊಳ್ಳೋಣ ಅರೇಂಜ್ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಅವಳಿಗೆ ಪಾರ್ಲರಿಂದ ಮೇಕಪ್ ಮಾಡಿಸಿ ನಂತರ ಫೋಟೋಸ್ ಎಲ್ಲ ತೆಗೆಸಿ ಎಲ್ಲ ಆದಮೇಲೆ ನಾವು ಕೂರಿಸೋದಿತ್ತು. ಇಲ್ಲಿ ತಮ್ಮನ ಹೆಂಡತಿ ಜ್ಯೂಸ್ ಎಲ್ಲ ಕೊಡ್ತಾಯಿದ್ಲು, ಬಂದವರಿಗೆಲ್ಲ ಜ್ಯೂಸ್ ಎಲ್ಲ ಅರೇಂಜ್ ಮಾಡ್ತಾಯಿದ್ಲು ಅವಳು. ಸೊ ಒಬ್ರೊಬ್ರು ಒಂದೊಂದು ಕೆಲಸ ವಹಿಸ್ಕೊಂಡಿದ್ವಿ. ಎಲ್ಲ ಬೇಗ ಎಲ್ಲ ಮುಗಿಸ್ಕೊಂಡು ಅವ್ರದ್ದು ಎಲ್ಲ ರೆಡಿಯಾಗಿ ಬರೋ ಹೊತ್ತಿಗೆ ನಾವು ಅವಳ ಕೈಲಿ ದೀಪ ಎಲ್ಲ ಅಂಟಿಸಿ ಕೂರಿಸಿ ಅವಳಿಗೆ ಬಳೆ ಶಾಸ್ತ್ರ ಮಾಡಿ ನಂತರ ಹೂ ಮುಡಿಸಿ ಏಳಿಸೋದು. ಸೊ ತುಂಬ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡಿ ಈ ಶಾಸ್ತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ತಮ್ಮ ಹಾರ ಎಲ್ಲ ಹಾಕಿ ಅವ್ನು ಫಸ್ಟು ಹೂವು ಎಲ್ಲ ಮುಡಿಸಿ ಎಲ್ಲ ಆದಮೇಲೆ ಒಂದು 5ರಿಂದ 9 ಜನ ಮುತ್ತೈದೆಯರು ಬಂದು ಕುಂಕುಮ ಇಟ್ಟು ಎಲ್ಲ ತಟ್ಟೆಗಳನ್ನೆಲ್ಲ ಮುಡಿಸಿ ಆಶೀರ್ವಾದ ಮಾಡ್ತಾರೆ. ಸೊ ನಾನು ತುಂಬ ವಿಡಿಯೋ ಎಲ್ಲ ಮಾಡೋದಕ್ಕಾಗಲಿಲ್ಲ. ಸೊ ಸಿಂಪಲ್ಲಾಗಿ ಎಷ್ಟೆಷ್ಟಾಗುತ್ತೋ ಆ ಟೈಮ್ಗೆ ಅಷ್ಟು ಸ್ವಲ್ಪ ಎಲ್ಲ ವಿಡಿಯೋ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿ ಸೀಮಂತ ಆಯಿತು. ನಮಗೆ ಇನ್ನು 2 ಡೇಸ್ ಅಷ್ಟೇ ನಮಗೆ ಡೇಟ್ ಇದ್ದಿದ್ದು, ಮಗು ಡೇಟು ಡೆಲಿವರಿ ಡೇಟ್ ಆಗೋದು. ಸೊ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡು ಸೀಮಂತ ಕಾರ್ಯ ಮುಗಿಸ್ಕೊಂಡ್ವಿ. ಹಾಂ, ಯಾರ್ರೀ ಕಣ್ಣು ಬಂತು. ಎಲ್ಲ ಊಟ ಎಲ್ಲ ಆಯಿತು. ಎಲ್ಲರೂ ಫೋಟೋ ಎಲ್ಲ ಹೊಡ್ಸ್ಕೊಳ್ತಾ ಇದ್ರು. ಫೋಟೋ ಎಲ್ಲ ಹೊಡ್ಸ್ಕೊಂಡಾದ್ಮೇಲೆ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಅವನ್ನೆಲ್ಲ ಕಳಿಸ್ತಾ ಇದ್ವಿ. ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಅವ್ರನ್ನೆಲ್ಲ ಕಳಿಸ್ಕೊಟ್ಟು ನಂತರ ಆರತಿ ಬೆಳಗ್ಗೆ ಅವಳನ್ನ ಎದುರಿಸಿದ್ವಿ. ಸೊ ಎಲ್ಲ ಫೈನಲಿ ಎಲ್ಲ ಫುಲ್ಲು ನೀಟಾಗಿ ಆಯಿತು. ಇದು ತುಂಬ ಚಿಕ್ಕ ಪ್ರೋಗ್ರಾಮ್ ಆಗಿರೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಇಟ್ಕೊಂಡಿದ್ವಿ. ತುಂಬ ಇದರಲ್ಲೆಲ್ಲ ಶಾಸ್ತ್ರ ಎಲ್ಲ ಏನೂ ಇರೋದಿಲ್ಲ. ಸೊ ಅವಳನ್ನ ಅವ್ರ ಮನೆಗೆ ಕಳ್ಸ್ಕೊಂಡು ಕೊಡೋದಿರುತ್ತೆ. ನಾವಿಲ್ಲಿ ಅವಳನ್ನ ಕಳಿಸಿಲ್ಲ, ಅಮ್ಮನ ಮನೆಯಲ್ಲೇ ಇಡ್ಸ್ಕೊಂಡಿದ್ವಿ. ಯಾಕೆಂತಂದರೆ ಅದು ಮಾರ್ನಿಂಗೇ ನಾವು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಷನ್ ಆಗೋದಿತ್ತು. ಸೊ ಹಾಗಾಗಿ ತುಂಬಾ ಲೇಟಾಗಿ ಆಯಿತು. ಕೆಲವೊಂದು ಫಂಕ್ಷನ್ಸ್ ಎಲ್ಲ ಇದ್ದಿದ್ದರಿಂದ ಅದನ್ನು ನಾವು ಮುಂದಕ್ಕೆ ಹಾಕ್ಕೊಂಡ್ವಿ. ಸೊ ಫೈನಲಿ ಸೀಮಂತ ಶಾಸ್ತ್ರ ಮುಗ್ದು ಊಟ ಮಾಡಿದ್ವಿ. ಎಲ್ಲರೂ ಮಾತಾಡಿಕೊಂಡು ಇಲ್ಲಿ ಲಾಸ್ಟ್ ನಮ್ಮದೇ ಊಟ ಆಗಿತ್ತು. ನನ್ನ ತಮ್ಮಂದಿರು ಎಲ್ಲ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಊಟ ಮಾಡ್ತಿದ್ವಿ. ಸೊ ನಾನಲ್ಲಿ ವೀಡಿಯೋ ವಾಯ್ಸ್ ನಾನು ಅವ್ರದ್ದು ಎಲ್ಲ ಹೇಳಿರೋದನ್ನ ಹಾಕಿಲ್ಲ, ಡಿಲೀಟ್ ಮಾಡಿದ್ದೀನಿ. ಯಾಕೆಂದರೆ ಅವರೆಲ್ಲ ನಾನು ರೇಗಿಸ್ತಾಯಿದ್ರು, ಹಾಗಾಗಿ ಅದನ್ನು ನಾನು ಮ್ಯೂಟ್ ಮಾಡಿದ್ದೀನಿ. ಫೈನಲಿ ಊಟ ಎಲ್ಲ ಮುಗ್ದಾದ್ಮೇಲೆ
ನಾವು ಮುಂದುಗಡೆ ಎಲ್ಲ ಪ್ಲೇಟ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿರೋದನ್ನೆಲ್ಲ ಎತ್ತಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದನ್ನು ಎತ್ತಿಡೋದಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಅಷ್ಟು ತುಂಬ ನೀಟಾಗಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿತ್ತು. ಕೊನೆಗೂ ಎಲ್ಲ ಎತ್ತಿಟ್ಟಾಗಿ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಇವರೆಲ್ಲ ಮಾತಾಡ್ಕೊಂಡು ಕೂತಿದ್ರು. ಸೊ ನಾನು ನೆಕ್ಸ್ಟು ಯಾವ ಪಾಪು ಆಯಿತು ಅಂತ ಹೇಳಿಬಿಟ್ಟು ನನ್ನ ಲಾಗಲ್ಲಿ ನಿಮಗೆ ಹೇಳ್ತೀನಿ. ಇದೇ ರೀತಿ ನನ್ನ ಚಾನಲ್ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.